ನೋಡ್ತಾ ಇದ್ರ BBC ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ದೊಡ್ಡಳ್ಳಿ ಸರ್ಕಾರಿ ಶಾಲೆಯ ಅಧೋಗತಿ, ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಶಿಕ್ಷಣ ಇಲಾಖೆ ಚೆಲ್ಲಾಟ, ಗ್ರಾಮಕ್ಕೆ ಅನೇಕ ಬಾರಿ ಭೇಟಿ ಕೊಟ್ಟರು ಸಂಸದರ ಮೌನ. ಹಾಸನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಮಾರುಕಟ್ಟೆಯಲ್ಲಿ ಮುಗಿಬಿದ್ದ ಜನಸಾಗರ, ಜೋರಾದ ವ್ಯಾಪಾರ. ಸೊಸೆ ಕಿರುಕುಳ ಆರೋಪ, ಜಿಲ್ಲಾಧಿಕಾರಿ ಕಚೇರಿ ಎದುರು ವೃದ್ಧೆಯ ಕಣ್ಣೀರು, ನ್ಯಾಯ ಒದಗಿಸುವಂತೆ ಆಗ್ರಹ. ಆಲೂರಿನಲ್ಲಿ ಮಗುವನ್ನ ಕೊಂದು ತಾಯಿ ನೇಣಿಗೆ ಶರಣು ಪ್ರಕರಣ, 2 ವರ್ಷದ ಕಂದಮ್ಮನ ದಾರುಣ ಸಾವು, ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಂಥ ಪ್ರತಿಕ್ರಿಯೆ. ಅಕ್ರಮ ಖಾತೆಗೆ ಕುಮ್ಮಕ್ಕು ಆರೋಪ, ವಿವಿಧ ಇಲಾಖೆ ಅಧಿಕಾರಿಗಳು ಶಾಮೀಲು, ಜಾಗವನ್ನೇ ಸರ್ಕಾರಕ್ಕೆ ಉಳಿಸುವಂತೆ ಆಗ್ರಹ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಹೊಳಲ್ಸಿಪುರ ತಾಲೂಕಿನ ಹಳ್ಳಿ ಮೈಸೂರು ಹೋಬಳಿಯ ದೊಡ್ಡಹಳ್ಳಿ ಅಂತಕ್ಕಂಥ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಕ್ಷಣದಲ್ಲಿ ಸಂಭವಿಸಬಹುದಾದ ದೊಡ್ಡ ದುರಂತದ ಭೀತಿಯಲ್ಲಿ ಪ್ರತಿದಿನ ಪಾಠ ಕೇಳಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ. ಕನಿಷ್ಠ ಸೌಲಭ್ಯಗಳು ಇಲ್ಲದ ಈ ಶಾಲೆಯಲ್ಲಿ ಮಕ್ಕಳು ಧೂಳು ತುಂಬಿದ ನೆಲದ ಮೇಲೆ ಕುಳಿತು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ ಅಂತ ಹೇಳ್ಬೋದಾಗಿದೆ. ಇನ್ನು ಶಾಲೆಯ ಕಟ್ಟಡದ ಅವ್ಯವಸ್ಥೆ ಮಕ್ಕಳ ಜೀವಕ್ಕೆ ಎದುರಾಗ್ತಾ ಇರ್ತಕ್ಕಂಥ ಗಂಭೀರತೆಯ ಒಂದು ಇದನ್ನ ಕಾಣಿಸ್ತಾ ಇದ್ರು ಕೂಡ ಸಂಬಂಧಪಟ್ಟವ್ರು ಮಾತ್ರ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಒಂದ್ ಕಡೆ ಬಿರುಕು ಬಿಟ್ಟ ಗೋಡೆಗಳು, ಸ್ವಲ್ಪ ಗಾಳಿ ಬಂದ್ರೆ ಹಾರು ಹೋಗೋ ಸ್ಥಿತಿಯಲ್ಲಿರ್ತಕ್ಕಂಥ ಹಳೆಯ ಹಂಚಿಗಳು, ಮತ್ತೆ ಮಳೆ ಬಂದ್ರೆ ಸಾಕು ಇಡೀ ಕೊಠಡಿ ಒಳಗಡೆ ನೀರ್ ಸೋರುವ ಶಿಥಿಲಾವಸ್ಥೆಯಲ್ಲಿರ್ತಕ್ಕಂಥ ಚಾವಣಿ, ಇನ್ನು ಕೆಳಗೆ ಜೀವವನ್ನ ಕೈಯಲ್ಲಿ ಹಿಡಿದು ಮಕ್ಕಳು ಪಾಠ ಕೇಳ್ತಾ ಇದ್ರೆ ಸರ್ಕಾರದ ನಾನಾ ಯೋಜನೆಯಡಿ ಶಾಲೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡ್ತಿದೀವಿ ಅಂತ ಹೇಳ್ತದೆ ಸರ್ಕಾರ. ಆದ್ರೆ ಗ್ರಾಮೀಣ ಭಾಗದ ಈ ಶಾಲೆಗೆ ಮಾತ್ರ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿ ಉಳ್ಕೊಂಡ್ಬಿಟ್ಟಿದ್ದಾವೆ. ಇದು ಸರ್ಕಾರದ ಹಾಗೂ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗರಡಿ ಅಂತ ಪೋಷಕರು ಮತ್ತೆ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ದಾಖಲಾಗದಿಲ್ಲ ಅಂತಾರೆ. ಮತ್ತೊಂದು ಕಡೆ ಸರ್ಕಾರಿ ಶಾಲೆಗಳಿಗೆ ಕೊಡ್ಬೇಕಾದಂತ ಕನಿಷ್ಠ ಮೂಲಭೂತ ಸೌಕರ್ಯಗಳು, ವ್ಯವಸ್ಥೆ, ಸುಸಜ್ಜಿತ ಕಟ್ಟಡವನ್ನು ನೀವು ಕೊಡದು ಹೋದ್ರೆ ಹೆಂಗ್ರಿ ಸರ್ಕಾರಿ ಶಾಲೆಗೆ ಪೋಷಕರು ಕರ್ಕೊಂಬಂದು ಸೇರಿಸ್ತಾರೆ? ಹೋಗಿ ಪ್ರೈವೇಟ್ ಸ್ಕೂಲ್ಗಳಿಗೆ ನೋಡ್ಕೊಂಬಂದಿ ಹೆಂಗಿದಾವೆ ಅಂತ. ಇದೇ ವೇಳೆ ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಮುಖ್ಯ ಕಾರಣ ಆಗಿದೆ. ಹಾಸನದ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ಅವರು ಕೂಡ ವಿವಿಧ ಜಾತ್ರೆ, ಹಬ್ಬ, ಇನ್ನಿತರ ಖಾಸಗಿ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲಿಗೆ ಬರ್ತಿರ್ತಾರಂತೆ. 10ಕ್ಕೂ ಹೆಚ್ಚು ಬಾರಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರಂತೆ. ಆದ್ರೆ ತಮ್ಮ ಕೆಣ್ಣೆದ್ರೆ ಇರ್ತಕ್ಕಂಥ ಈ ಬಡ ಮಕ್ಕಳ ಕಷ್ಟ ಹಾಗೂ ಶಾಲೆಯ ದುಸ್ಥಿತಿ ಮಾತ್ರ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಜನ ಹೇಳಿದ್ದಾರಂತೆ. ಆಯ್ತು, ಅವ್ರ ಗಮನಕ್ಕೆ ತಂದಿದ್ದಾರೆ ಅನ್ನೋದೊಂದು ಮುಖ್ಯ ಅಲ್ವೇ? ಜಾತ್ರೆಗೆ ಬಂದವರು ಹೋಗಿ ಸ್ಕೂಲು ಇದಾಗಿದ್ಯಾ ಅಂತ ನೋಡ್ಕೊಂಬರಕ್ ಹೋಗಿರ್ತಾರ. ಒಂದ್ಸಲಿ ಅವ್ರ ಗಮನಕ್ಕೆ ತರಬೇಕು. ಯಾರು ನಿಮ್ಮ ಸ್ಥಳೀಯ ಶಾಸಕರು ರೇವಣ್ಣ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದವರು ಅನ್ನಿಸ್ಕೊಂಡವ್ರಲ್ವೇ ಹೊಳನರಸೀಪುರದವರು, ಅವ್ರ ಗಮನಕ್ಕೆ ತಂದಿದ್ದೀರಾ? ಇದು ಒಂದು ಪ್ರಶ್ನೆ. ಆಯ್ತು, ಚುನಾವಣೆ ಸಂದರ್ಭದಲ್ಲಿ ಮತಕ್ಕೋಸ್ಕರ ಬರ್ತಾರೆ, ಆಮೇಲೆ ಬರೋದಿಲ್ಲ, ಇನ್ನೊಂದು ಅಂತಾರೆ. ಯಾಕೆ ಶ್ರೇಯಸ್ ಪಟೇಲ್ ಒಬ್ಬರೇ ಮಾಡಬೇಕು? ಸ್ಥಳೀಯ ಶಾಸಕರನ್ನು ಪ್ರಶ್ನೆ ಮಾಡಿ ಇನ್ನಾದ್ರೂ ಸಂಬಂಧಪಟ್ಟರು ಈ ಬಗ್ಗೆ ಗಮನ ಹರಿಸ್ತಾರ ನೋಡೋಣ. ಶಿಕ್ಷಣ ಇಲಾಖೆ ಈ ಬಗ್ಗೆ ಗಮನ ಹರಿಸುತ್ತಾ? ಪಾಪ ಕತೆ ಏನಾಗ್ಬಿಟ್ಟೈತೆ ಅಂದ್ರೆ ಹಾಸನದಲ್ಲಿ DDP ಆಫೀಸೇ ಬಿದೋಗಂಗೈತೆ. ಅವ್ರ ಪಾಪ ಬೇರೆ ಸ್ಕೂಲ್ಗಳ ಬಗ್ಗೆ ಎಲ್ಲಿ ಗಮನ ಹರಿಸ್ತಾರೆ ನೋಡಿ ಸರ್. ಇದು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ. ಹೊರಗಡೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಬಣ್ಣ ಹೊಡೆದು ಬಿಲ್ ಎತ್ಕೊಳ್ತಾರೆ. ಬಟ್ ಶೌಚಾಲಯ ಮಕ್ಕಳು ಈಗಲೂ ಕೂಡ ಅಲ್ಲಿ ರಸ್ತೆ ಬದಿ ಹೋಗಿ ಹೆಣ್ಮಕ್ಳು ಎಲ್ಲ ಅಲ್ಲಿಯೇ ಶೌಚಾಲಯ ಮಾಡೋವಂಥ ಪರಿಸ್ಥಿತಿ ಇದೆ ನೋಡಿ. ಇದು ಗಂಡು ಮಕ್ಕಳ ಶೌಚಾಲಯ ಹೇಳ್ಕೊಳಕ್ಕೆ ಮಾತ್ರ. ಇದರೊಳಗಡೆ ಇದು ಕ್ಲೀನ್ ಮಾಡಿ ಎಷ್ಟು ದಿನ ಆಗೈತು, ಕೇಳಿದ್ರೆ ನೀರಿಲ್ಲ ಅದಿಲ್ಲ ಅಂತ ಹೇಳಿ ಇದು ಮಾಡ್ತಾರೆ ನೋಡಿ. ಇಲ್ಲಿ ಮಳೆಗಾಲ ಬಂದ ಸಮಯದಲ್ಲಿ ಇಲ್ಲಿ ಹೆಂಚೆಲ್ಲ ಹಾರೋಗುತ್ತೆ ಗಾಳಿ ಜಾಸ್ತಿ ಬಂದರೆ. ಮತ್ತು ಇಲ್ಲೆಲ್ಲ ಗೋಡೆ ಮೇಲೆ ನೀರು ಸೋರಿ ಗೋಡೆ ಎಲ್ಲ ತ್ಯಾವಾಗಿ ಯಾವಾಗ ಬೇಕಾದ್ರೆ ಇದು ಬೀಳ್ಬೋದು. ಮಕ್ಕಳು ಜೀವ ಭಯ ಇಟ್ಕೊಂಡು ಪಾಠ ಕೇಳ್ತಿದ್ದಾವೆ ನೋಡಿ. ಇಲ್ಲಿ ಕಿಟಕಿ ಎಲ್ಲ ಗೆಜ್ಜು ತಿನ್ಕೊಂಡಿದೆ, ಎಲ್ಲ ಹೋಗಿದೆ, ಹಾಳಾಗಿದೆ ನೋಡಿ. ಈ ಥರ ಆಗಿದೆ ಪರಿಸ್ಥಿತಿ. ಮೇಡಮ್ ನಮಸ್ಕಾರ. ಇಲ್ಲಿ ಗೋಡೆ ಎಲ್ಲ ಸೀಳ್ಬಿಟ್ಟಂಗ ಆಗಿದೆ. ಅಲ್ಲಿ ಕಿಟಕಿ ಎಲ್ಲ ಪಾಡ್ಬಿಟ್ಟಿದೆ. ಗಾರೆ ಎಲ್ಲ ನೆಲದಲ್ಲಿ ಗಾರೆ ಕಿತ್ತೋಗಿದೆ. ಹಾಗೂ ಕುತ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಧೂಳೆಲ್ಲ ಬೀಳುತ್ತೆ ಹಾಗೂ ಬಟ್ಟೆ ಕೊಳೆ ಆಗುತ್ತೆ.
ಬುಕ್ ಇಟ್ಕೊಂಡಾಗ ಬುಕ್ಕು ಗಲೀಜಾಗುತ್ತೆ. ಅಲ್ಲಿ ಆ ಮೂಲೆಯಲ್ಲಿ ಹೆಂಚು ಬೀಳಂಗಾಗಿದೆ, ಪಾಡ್ಬಿಟ್ಟಿದೆ. ಮಳೆಗಾಲದಲ್ಲಿ ಏನಾದ್ರೆ ಕೆಳಗೆ ಬೀಳುತ್ತೆ ಅಂತ ನಮಗೆ ಹೇಳಿ ಕುತ್ಕೊಂಡು ಪಾಠ ಕೇಳೋಕ್ಕೆ ತುಂಬ ಭಯ ಆಗುತ್ತೆ. ನಾವೆಲ್ಲರೂ ರೈತರ ಮಕ್ಕಳು, ಪ್ರೈವೇಟ್ ಸ್ಕೂಲ್ಗೆ ಹೋಗಿ ದುಡ್ಡು ಕೊಟ್ಟು ಓದಿಸೋ ಅಷ್ಟು ನಮ್ಮ ಕೈಲಿ ಆಸಕ್ತಿ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಹಾಸನದಲ್ಲಿ ಹಬ್ಬದ ಜೋಶ್ ಕಳೆ ಕಟ್ಟಿದೆ. ಹಬ್ಬದ ಹಿಂದಿನ ದಿನವಾದ ಇಂದು ನಗರದ ಮಾರುಕಟ್ಟೆಯಲ್ಲಿ ಜನಸಾಗರವೇ ಹರಿದು ಬಂದಿತ್ತು. ಎಲ್ಲಿ ನೋಡಿದ್ರು ಹಬ್ಬದ ಶಾಪಿಂಗ್ ಭರಾಟೆ ಜೋರಾಗಿತ್ತು. ಅದರಲ್ಲೂ ವಿಶೇಷವಾಗಿ ಹಳೆ ಬಸ್ ನಿಲ್ದಾಣದ ಎದುರು ಮತ್ತೆ ಕಸ್ತೂರಬಾ ರಸ್ತೆಯಲ್ಲಿ ವ್ಯಾಪಾರದ ಭರಾಟೆ ಮುಗಿಲು ಮುಟ್ಟುಬಿಟ್ಟಿತ್ತು. ಈ ಪ್ರಮುಖ ರಸ್ತೆಗಳಲ್ಲಿ ಜನ ಜಾತ್ರೆಯೇ ಸೇರಿದ್ರಿಂದ ವಾಹನ ಸಂಚಾರಕ್ಕೂ ಬಹಳ ತೊಂದರೆ ಆಗೋಯ್ತು. ಪೂಜೆಗೆ ಅಗತ್ಯ ಇರತಕ್ಕಂತ ಬಾಳೆದಿಂಡು, ಮಾವಿನ ತಳಿರು, ತೋರಣ, ಹೂವು, ಹಣ್ಣು, ಬಾಗಿನ, ನೀಡಬೇಕಾದಂತ ಸೀರೆಗಳು, ಅರಿಶಿನ, ಕುಂಕುಮ, ಲಕ್ಷ್ಮಿ ಮುಖವಾಡ ಖರೀದಿಗೆ ಮಹಿಳೆಯರು ಮುಗಿಬಿದ್ರು. ಮಾರುಕಟ್ಟೆಯಲ್ಲಿ ಹೂವು ಹಾಗೂ ಹಣ್ಣುಗಳ ಬೆಲೆ ಸಹಜವಾಗಿ ಏರಿಕೆ ಕಂಡಿತ್ತು. ಪೂಜೆಯಲ್ಲಿ ಯಾವುದೇ ಕೊರತೆ ಆಗಬಾರದು ಅಂತ ಭಕ್ತರು ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ಉತ್ಸಾಹದಿಂದ ಭರ್ಜರಿ ವ್ಯಾಪಾರ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಒಟ್ಟಲ್ಲಿ ಈ ಬಾರಿ ವರಮಹಾಲಕ್ಷ್ಮಿ ಹಬ್ಬದ ಸಡಗರದಿಂದ ಹಾಸನದ ವ್ಯಾಪಾರಿಗಳ ಮುಖದಲ್ಲಿ ಮಂದಹಾಸ ಮೂಡಿದ್ದು ಮಾರುಕಟ್ಟೆ ಎಲ್ಲ ಹಬ್ಬದ ಸಂಭ್ರಮದಿಂದ ಕಂಗೊಳಿಸ್ತಾ ಇತ್ತು. ಎಷ್ಟು ಅಲಂಕಾರವಾಗಿ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಮಾಡಿ ಅದನ್ನ ಸ್ಟೇಟಸ್ಗೆ ಹಾಕಿ ಅವ್ರ ಮನೆಗಿಂತ ನಮ್ಮ ಮನೆ ಲಕ್ಷ್ಮೀ ಪೂಜೆ ಬಹಳ ಚೆನ್ನಾಗಿ ಆಗಿತ್ತು ಅಂತ ಈಗ ತೋರಿಸ್ಕೊಬೇಕಾದಂತ ಸ್ಥಿತಿ ಹೆಣ್ಣು ಮಕ್ಳದು. ಈ ನಿಟ್ಟಿನಲ್ಲಿ ಅವರು ಕೂಡ ಬಹಳ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಅಲ್ಲಿ ನೋಡಿ ಇಲ್ಲಿ ನೋಡಿ ಇವತ್ತೆಲ್ಲ ಫುಲ್ಲು ಸಂಭ್ರಮ. ಅವರವರ ಆಚರಣೆ, ಅವರವರ ಖುಷಿ. ನಿಮ್ಮ ಖುಷಿಯಿಂದ ಬಡ ವ್ಯಾಪಾರಿಗಳ ಮುಖದಲ್ಲಿ ಮಂದಹಾಸ ತಂತಲ್ಲ, ಅದೇ ಒಂದು ಸಂತೋಷ. ಗಗನ ಮುಟ್ಟಿದೆ. ಹಬ್ಬ ಇದೇನು ಮಾಮೂಲಿ, ವರ್ಷ ವರ್ಷ ಮಾಡ್ತೀವಲ್ಲ ಹಂಗೆ. ಬೆಲೆ ಮಾತ್ರ ಮಾತಾಡ್ಸಕ್ಕಾಗಲ್ಲ, ಆದ್ರೂ ಹಬ್ಬ ಮಾಡಬೇಕು. ಹೌದು, ನಾನೆಲ್ಲ ತಗೊಂಡು ಹೋಗಿದ್ದೆ ನಿನ್ನೆ. ಬೇಕಾದ್ದು ಇವತ್ತೊಂದು ಸ್ವಲ್ಪ ತಗೊಂಡಿದ್ದೇನೆ. ಕವಿತಾ ಅಂತ. ಕಾಂಗ್ರೆಸ್ ಸರ್ಕಾರ ಬಂದು ತುಂಬಾ ಜಾಸ್ತಿ ಐತೆ. ರೈತರಿಗೆ ಮಳೆ ಬೆಳೆ ಇಲ್ಲ, ಪಕ್ಷೇಟ ಗೌರ್ಮೆಂಟ್ ಬಂದು ಮನೆ ಹಾಳಾಗೋಯ್ತು ರೈತರದು. ಹಬ್ಬ ಜೋರು ಸುಮಾರು ಮಾಡ್ತೇವೆ ಇದ್ದಿದ್ರಲ್ಲಿ. ಹಂಗಾಗಿ ಸರ್ ರಮೇಶ್ ಅಂತ ನಾರಿ ಹಳ್ಳಿ. ಎಲ್ಲ ಪೈರೆಲ್ಲ ಆಳ್ಬಿದ್ದೋಯ್ತು. ನಾವು ಹೊಟ್ಟೆ ಪಾಡು ಬಡ್ಡಿ ಸಾಲ ಮಾಡ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ವನವಾಸ ಮಾಡಿ ಸಾಯ್ತಾ ಇದೀವಿ. ಏನ್ ಮಾಡೋಣ? ಬಿಸ್ನೆಸ್ ಅಲ್ಲಿ ಅದೇ ಏನು ಒಂದು 300-400 ರೂಪಾಯಿ ಏನು ಆದ್ರೆ ವ್ಯಾಪಾರ ಆದ್ರೆ 300-400 ರೂಪಾಯಿ ಉಳ್ಕೈತೆ. 300 ರೂಪಾಯಿ ಉಳ್ಕೈತೆ ಸಂಘ. ಇಲ್ಲ, ಡೈಲಿ ಆಗ್ತಾ ಇದೆ. ಬೇಸಾಯ ಏನು ನಾನು ಈ ವರ್ಷ ಇಲ್ಲ, ಈ ವರ್ಷ ಹೋಯ್ತು. ಶಾರದಮ್ಮ ಅಂತ ಗೊಳನಹಳ್ಳಿ. ಅದೇ 300 ರೂಪಾಯಿ ಆತೈತಿ. ಊಟ ತಿಂಡಿ ಸುಂಕ 100 ರೂಪಾಯಿ ಸುಂಕ. ಹಬ್ಬದಲ್ಲಿ 100 ರೂಪಾಯಿ 100 ರೂಪಾಯಿ ಸುಂಕ ಕೊಡ್ಕೊಂಡು ಒಂದು 300-350 ರೂಪಾಯಿ ಉಳ್ಕ. ಲಾಸ್ಟ್ ಇಯರ್ಗಿಂತ ಈ ವರ್ಷ ಪರವಾಗಿಲ್ಲ ರೇಟು. ಲಾಸ್ಟ್ ಇಯರ್ ತುಂಬಾ ಕಾಸ್ಟ್ಲಿ ಆಗಿತ್ತು. ಹಣ್ಣು ಕಡೆ ಇನ್ನೂ ಹೋಗಿಲ್ಲ, ಹೂವು ಅಷ್ಟೇ ತೊಗೊಂಬಂದ್ವಿ. ಪರವಾಗಿಲ್ಲ. ಆದರೆ ಕನಕಾಂಬರ ಮತ್ತು ದುಂಡ್ಮಲ್ಗೆ ಮಾತ್ರ ತುಂಬ ರೇಟ್ ಜಾಸ್ತಿ ಆಗಿದೆ ಈ ವರ್ಷ. ಯಾಕಂದರೆ ಮಳೆ ಬೇರೆ ಇಲ್ಲಲ್ಲ, ಹಂಗಾಗಿ ಹಬ್ಬ ಪರವಾಗಿಲ್ಲ, ನಾರ್ಮಲಾಗಿ ಮಾಡ್ತಾಯಿದ್ದೀವಿ, ಮಾಮೂಲಿ ಮಾಡ್ದಂಗೆ. ಓಕೆ, ಥ್ಯಾಂಕ್ ಯು. ನಮ್ಮ ಸಪ್ರೇಟ್ ಅಂತ ಮಾರ್ಕೆಟ್ನಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತಾ ಐತೆ. ಎಲ್ಲ ಜಿಲ್ಲೆ ಪಂಚಾಯತ್ ಎಲ್ಲರೂ ಬರ್ತಾ ಇದ್ದಾರೆ. ಒಳ್ಳೆ ವ್ಯಾಪಾರ ಆಗ್ತೈತೆ. ನಮ್ಮ ಗೌಡ್ರು, ನಮ್ಮ ಅಧ್ಯಕ್ಷರು ಎಲ್ಲರೂ ಬರ್ತಾರೆ. ಒಳ್ಳೇದಾಗಲಿ ಅಂತ ನಾವು ಆದೇಶ ಮಾಡಿದ್ವಿ ಸರ್. ಅದಕ್ಕಿಂತ ಬಿಟ್ಟು ನಮ್ಮ ಹತ್ರ ಏನೂ ಇಲ್ಲ ಸರ್. ಏನೋ ಸಣ್ಣ ಪುಣ್ಣ ಹಣ್ಣ ಹಾಕೊಂಡಿದ್ದೀವಿ, ನಡೀತಾ ಇದೆ ಸರ್. ಒಳ್ಳೇದಾಗಲಿ ಅಲ್ಲ. ಓಕೆ ಸರ್. ತಾವೇ ಕಷ್ಟಪಟ್ಟು ಕಟ್ಟಿದ ಮನೆಯಲ್ಲಿ ನೆಮ್ಮದಿಯಿಂದ ಬದುಕಲು ಬಿಡದೆ ಆಸ್ತಿಗಾಗಿ ಸೊಸೆ ನಿರಂತರವಾಗಿ ನರಕಯಾತನೆ ನೀಡ್ತಾ ಇದ್ದಾಳೆ ಅಂತ ಆರೋಪಿಸಿ ಸುಮಾರು 60 ವರ್ಷ ಪ್ರಾಯದ ವೃದ್ಧೆಯೊಬ್ರು ಜಿಲ್ಲಾಧಿಕಾರಿ ಕಚೇರಿ ಎದುರು ಕಣ್ಣೀರಿಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಸಣ್ಣಮ್ಮ ಎಂಬ ವೃದ್ಧೆ ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥ ಅವರು ತಮ್ಮ ಸೊಸೆ ಶಶಿಕಲಾ ಹಾಗೂ ಇತರ ಸಂಬಂಧಿಕರು ತಮಗೂ ಹಾಗೂ ತಮ್ಮ ಹೆಣ್ಣು ಮಕ್ಕಳಿಗೂ ತೀವ್ರತರವಾದ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಮನೆ ಮತ್ತೆ ಸಮಸ್ತ ಆಸ್ತಿಯನ್ನ ತನ್ನ ಹೆಸರಿಗೆ ಬರ್ಕೊಡುವಂತೆ ಒತ್ತಾಯಿಸಿ ವಕೀಲರ ಮೂಲಕವೂ ಕೂಡ ತೊಂದರೆಯನ್ನ ಕೊಡಲಾಗ್ತಾ ಇದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ತಾವು ಸ್ವಂತ ಕಷ್ಟದಿಂದ ಮನೆ ಕಟ್ಟಿ ಜಮೀನನ್ನ ಉಳಿಸ್ಕೊಂಡು ಬಂದಿದ್ರು ಕೂಡ ಇಂದು ನೆಮ್ಮದಿ ಇಲ್ಲದಂತಾಗೋಗ್ಬಿಟ್ಟಿದೆ ಅಂತ ಅಳಲನ್ನು ತೋಡಿಕೊಂಡಿದ್ದಾರೆ ಸಣ್ಣಮ್ಮ. ಇನ್ನು ನನಗೆ ಬದುಕು ಸಿಗಬೇಕು, ನನ್ನ ಮನೆಯಲ್ಲಿ ನಾನು ನೆಮ್ಮದಿಯಾಗಿ ಇರಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶ ಮಾಡಿ ತಮಗೆ ನ್ಯಾಯ ಮತ್ತೆ ರಕ್ಷಣೆಯನ್ನು ಒದಗಿಸಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ನಾನು ಸಣ್ಣಮ್ಮ, ನನಗೆ ಭಾರಿ ಅನಸ್ರಾಸ್ತಮಕ್ಕೆ ಹಾಕುವಂತ ನನ್ನ ಭಾರಿ ಅನಸ್ತವ್ರೆ. ರಮೇಶ
ದೇವರಾಜ, ಸಣ್ಣಸ್ವಾಮಿ, ಶಶಿಕಲಾ ಊರವರು. ಯಾರು ಶಶಿಕಲಾ? ಯಾರದು? ಸೊಸೆ. ನಿಮ್ಮ ಸೊಸೆನ? ಏನಂತ? ಇಲ್ಲಿ ನೋಡಿ ಮೇಲೆ ಕ್ಯಾಮ್ರಾ ನೋಡ್ಕೊಂಡು. ಶಶಿಕಲಾ, ರಮೇಶ, ಸಣ್ಣಸ್ವಾಮಿ. ಅಲ್ಲ, ಶಶಿಕಲಾ ಯಾರು? ಸೊಸೆ. ಯಾರ ಸೊಸೆ? ನನ್ನ ಸೊಸೆ. ನನ್ನ ಸೊಸೆಯಿಂದ ನನಗೆ ನರ್ಕ ಐತೆ, ಅನಾಶ್ರಮಕ್ಕೆ ಹಾಕು ಅಂತಾಳೆ. ನನಗೆ ತೀರಾ ಹುಷಾರಿಲ್ಲ. ನಾನು ಕಟ್ಟಿದ ಮನೇಲಿ ನಾನು ಇರಬಾರ್ದ. ಕಷ್ಟಪಟ್ಟು ಕಟ್ಟಿದ್ದೀನಿ, ಕಷ್ಟಪಟ್ಟು ಜಮೀನು ಉಳಿಸಿದ್ದೀನಿ, ಆಸ್ತಿ ಉಳಿಸಿದ್ದೀನಿ, ಒಂದು ಕುಂಟೆನೂ ಮಾರಿಲ್ಲ. ನನಗೆ ಭಾರಿ ನರ್ಕ ಕೊಡ್ತಾವಳೆ. ನನ್ನ ಹೆಣ್ಮಕ್ಳಿಗೂ ನರ್ಕ ಕೊಡ್ತಾವಳೆ. ನನ್ನ ಮಗ ಮದುವೆಯಾಗಿ ಎಷ್ಟು ವರ್ಷ ಆತವ? 10 ವರ್ಷ ಆಯ್ತು. 10 ವರ್ಷದಿಂದ ಕೋರ್ಟಿಗೆ ಹಾಕಿದ್ದು, ಲಾಯರಿಂದ ಇದು ಮಾಡಿದ್ದು. ನನ್ನ ಗಂಡ ಬೇಡ ಅಂತ ಹೇಳಿ ತೊಂದರೆ ಕೊಡ್ತಾವಳೆ. ಏನಕ್ಕೆ ತೊಂದರೆ? ಏನು ಕೊಡ್ತಾವೆ? ಆಸ್ತಿ ಮನೆ ನನ್ನ ಹೆಸ್ರಿಗೆ ಆಗಬೇಕು. ನೀವು ಮಗ ಸೊಸೆ ನೀವು ಇರಬಾರ್ದು, ನಿನ್ನ ಹೆಣ್ಮಕ್ಳು ಚೆನ್ನಾಗಿ ನೋಡಬಾರ್ದು ಅಂತ ಹೇಳ್ಬಿಟ್ಟು ನನಗೆ ಭಾರಿ ತೊಂದರೆ ಕೊಡ್ತಾವಳೆ ಸರ್. ನನಗೆ ಮನೆ ಸಿಕ್ಕಬೇಕು, ಮನೇಲಿ ನಾನು ನೆಮ್ಮದಿಯಾಗಿ ಸಾಯಬೇಕು. ನಾನು ಕಟ್ಟಿದ ಮನೇಲಿ ನಾನು ಇರಬೇಕು. ನನ್ನ ಜೊತೆ ಬಾಳಕಲ್ಲ ಅಂತ ಅಂದ್ಬಿಟ್ಟು ಸಪೋರ್ಟ್ ಕೊಡ್ತದೆ. ಸ್ಟೇಷನ್ವರೆಗೂ ನನ್ನ ಕಡೆ ಸಪೋರ್ಟ್ ಆಯ್ತಿಲ್ಲ. ದಯವಿಟ್ಟು ನಂಗೆ ಸಾಕ್ಷಿ ಕೊಡಿಸ್ಬೇಕು. ಯಾರು ಹಿಂಸೆ ಕೊಡ್ತಾರೆ? ನನ್ನ ಹೆಂಡತಿ ರಾಮೇಶ್ ಅಂತ ಚಿಕ್ಕಪ್ಪ ಅಂತ ಅವ್ರ ಕಡೆಗೆ ಸಪೋರ್ಟು. ದಯವಿಟ್ಟು ತೊಂದರೆ ನಿಮ್ಮ ಜೊತೆಲಿ ಅವ್ರ ಊರೂರೇ ಸಪೋರ್ಟ್ ಆಗ್ತದೆ. ದಯವಿಟ್ಟು ನಮಗೆ ಸಾಕ್ಷಿ ಕೊಡಿಸ್ಬೇಕಂತ ಆಫೀಸ್ ಬಂದಿದ್ದೀನಿ. ಕೋರ್ಟಿಗೆಲ್ಲ ಆಗ್ತೆ, ಯಾವುದು ಬಗೆಹರಿತಿಲ್ಲ. ಏನಂತಾರೆ ಅವರು? ಅವರು ಬರೋಲ್ಲ ಅಂತಾರೆ. ಅವಳಿಗೆ ಜಮೀನು ಬೇಕು, ನಾನು ಬೇಡ ಅಂತಾರೆ. ಅವಳು ಆಶ್ರಮಕ್ಕೆ ಹಾಕು ಅಂತಾರೆ. ನೀನು ಜಮೀನೇನು ಬರ್ಕೊಟ್ಬಿಟ್ಟು ನೀನು ಹೋಗಿ ಸಾಯಿ ಅಂತಾರೆ. ನಮ್ಮ ಹೆಸರು ಮಂಜುನಾಥ್ ಅಂತ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿ ದಾರುಣ ಘಟನೆಯೊಂದು ನಡೆದಿದ್ದು, ತಾಯಿಯೊಬ್ಬರು ತನ್ನ 2 ವರ್ಷದ ಗಂಡು ಮಗುವನ್ನ ಕೊಲೆ ಮಾಡಿ ತಾವು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮೃತರನ್ನ ಅನುಪಮ 29 ವರ್ಷ ಹಾಗೂ ಕಂದಮ್ಮ ಆರ್ಯನ್ ಕೇವಲ 2 ವರ್ಷ ಅಂತ ಗುರುತಿಸಲಾಗಿದೆ. ಬುಧವಾರ ಸಂಜೆ ಸುಮಾರು 5:30 ಸುಮಾರಿಗೆ ಆಲೂರು ಪೊಲೀಸ್ ಸ್ಟೇಷನ್ಗೆ ಮನೆಯೊಂದರ ಒಳಗೆ ಮಹಿಳೆ ಹಾಗೂ ಮಗು ಇದ್ದು ಬಾಗಿಲು ತೆಗಿತಾ ಇಲ್ಲ ಅಂತ ಮಾಹಿತಿ ಬಂದಿತ್ತು. ಈ ಮಾಹಿತಿ ಮೇರೆಗೆ ಆಲೂರು ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಸಾಕ್ಷಿಗಳ ಸಮ್ಮುಖದಲ್ಲಿ ಬಾಗಿಲು ಒಡೆದು ಒಳ ಪ್ರವೇಶ ಮಾಡಿದ್ದಾರೆ. ಒಳಗೆ ಹೋಗಿ ನೋಡಿದಾಗ ಅನುಪಮ ಅವರ ಮೃತದೇಹ ತೆಗೆದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನೂ ದಾರುಣ ಅಂತ ಅಂದ್ರೆ ಮಗು ಆರ್ಯನ್ ಮೃತದೇಹ ಬೇರೆ ರೂಮ್ ನಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಈ ಪ್ರಕರಣದ ಕುರಿತು ಹಾಸನದ SP ಶುಭನ್ವಿತಾ ಅವರು ಮಾತನಾಡಿದ್ದಾರೆ. ಅನುಪಮ ಹಾಗೂ ಶ್ರೀನಿವಾಸ್ ದಂಪತಿಗೆ ಮದುವೆಯಾಗಿ 7 ವರ್ಷ 2 ತಿಂಗಳಾಗಿತ್ತಂತೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ಗಂಡ ಮನೆಯಿಂದ ಕೆಲಸಕ್ಕೆ ಹೊರಗೆ ಹೋಗಿದ್ರು. ಸಂಜೆ 5:30 ಸುಮಾರಿಗೆ ವಾಪಸ್ ಬಂದು ನೋಡಿದಾಗ ಫೋನ್ ತೆಗಿತಾ ಇರಲಿಲ್ಲ, ಮತ್ತೆ ಬಾಗಿಲು ಒಳಗಿಂದ ಲಾಕ್ ಆಗಿತ್ತು ಅಂತ ತಿಳಿಸಿದ್ದಾರೆ. ಮುಂದುವರೆದು ಮಾತನಾಡುತ್ತಾ ಈ ಸಂಬಂಧ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಮಗುವಿನ ಸಾವಿನ ಮೇಲೆ ಸೆಕ್ಷನ್ 302 ಅಡಿ ಕೊಲೆ ಪ್ರಕರಣ ಹಾಗೂ ಲೇಡಿ ಅನುಪಮ ಅವರ ಸಾವಿನ ಕುರಿತು ಕುಟುಂಬದ ಸದಸ್ಯರು ನೀಡುವ ದೂರಿನ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಾಗ್ತದೆ ಅಂತ SP ಶುಭನ್ವಿತಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆಯ್ತು, ಕೊಲೆ ಪ್ರಕರಣ ದಾಖಲು ಮಾಡ್ಕೊಂಡು ಕೊಲೆ ಮಾಡಿದವರೇ ಒಳಗಿದ್ದಾಗ ಏನ್ ಕ್ರಮ ತಗೊಳಕ್ಕಾಗುತ್ತೆ? ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ.
ಏನಿಲ್ಲ ಸರ್, ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತೆಗಿತಾಯಿದ್ರು. ಅವಾಗವಾಗ ಮನೆ ಬಿಟ್ಟು ಹೋಗ್ತಿದ್ರು. ಅವ್ರ ಮನೆಗೆಲ್ಲ ಹೋಗಿ ಬುದ್ಧಿ ಹೇಳಿದ್ರು ಅವರು ಈ ಥರ ಮಾಡ್ಕೊಂಡಿದ್ದಾರೆ. ಇವ್ರು ಮನೇಲೇ ಇದ್ದರು, ಮನೇಲೇ ಪಾಪ ನೋಡ್ಕೊಂಡಿದ್ರು ಅಷ್ಟೇ. ಇವಾಗ ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ತಕ್ಕಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಿದ್ರು ಅಷ್ಟೇ. ಬೆಂಗಳೂರಿಗೆ ಹೋಗಿ ಜೀವನ ಮಾಡ್ಕೋತೀನಿ. ಸರಿ ಆಯಿತು ಓಕೆ ಅಂತಲ್ಲ, ಅದಕ್ಕೂ ಒಪ್ಕೊಂಡಿದ್ವಿ. ಆದರೂ ಕೊನೆಗೆ ಈ ಥರ ಮಾಡ್ತಾರೆ. 7 ವರ್ಷ ಆಗಿದೆ ಸರ್. 27-28. ಪಾಪಗೆ 2 ವರ್ಷ. ವಿಷಯ ಏನಿಲ್ಲ, ಹುಡುಗ ಒಳ್ಳೆಯನೇ ಇದ್ದಾನೆ. ಸ್ವಲ್ಪ ಹುಡುಗಿ ಸ್ವಲ್ಪ ಹಠಮಾರಿತನ ಜಾಸ್ತಿ, ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕಾಗಲ್ಲ. ಗಲಾಟೆ ಏನೂ ಇಲ್ಲ, ತಾಯಿ ಮಾತಾಡಿಸ್ತಾನೆ ಮಗ ಅಂತ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಅಕ್ಕ ತಂಗಿರು ಮಾತಾಡಿಸ್ಬೇಡಿ, ತಾಯಿ ಮಾತಾಡಿಸ್ಬೇಡಿ ಅಂತ ಅಷ್ಟೇ ಅವಳ್ದಾಟ, ಬೇರೆ ಏನೂ ಇಲ್ಲ. 7 ವರ್ಷ ಆಯಿತು. ಏನು ಹೇಳಿ? ಹ್ಞೂ ಅಷ್ಟೇ, ಬೇರೆ ಏನೇನಿಲ್ಲ. ಬೇರೆ ಯಾವ ವಿಷಯನೂ ಇಲ್ಲ. ಅದೊಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ತುಂಬ ಒಳ್ಳೆ ಹುಡುಗ, ಚಿಂದಂಥ ಹುಡುಗನ ಬಗ್ಗೆ ಇದಿಲ್ಲ. ಆದರೆ ಹುಡುಗಿ ಸ್ವಲ್ಪ ಹಠಮಾರಿ, ಸಮಸ್ಯೆ. ಅರಕಲಗೂಡು ತಾಲೂಕು ಬೆಟ್ಟಗಳಲ್ಲಿ ಗ್ರಾಮದ ಸರ್ವೆ ನಂಬರ್ 47ರಲ್ಲಿನ ಸರ್ಕಾರಿ ಬೀಳನ್ನ ಅಕ್ರಮವಾಗಿ ಶಾಂತರಾಜು ಎಂಬುವರು ಮಂಜೂರು ಮಾಡಿಸಿಕೊಳ್ಳೋದಕ್ಕೆ ವಿವಿಧ ಇಲಾಖೆ ಅಧಿಕಾರಿಗಳ ಸಿಬ್ಬಂದಿಗಳು ಇವರೆಲ್ಲರ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಗ್ರಾಮಸ್ಥ ನಿಕೋಲಸ್ ಅಂತಕ್ಕಂಥವರು ಆರೋಪಿಸಿದ್ದಾರೆ. ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥವರು ಈ ಸಂಬಂಧ ತಾಲೂಕು ಆಡಳಿತದ ಅಧಿಕಾರಿಗಳು ಹಾಗೂ ಪೊಲೀಸರಿಗೆ ದೂರು ನೀಡಿದ್ರು ಕೂಡ ಯಾರಿಂದಲೂ ಪ್ರಯೋಜನ ಆಗ್ತಾ ಇಲ್ಲ, ಅಕ್ರಮಕ್ಕೆ ಕುಮ್ಮಕ್ಕು ನೀಡ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಇದನ್ನೇ ಲಾಭ ಮಾಡಿಕೊಂಡು ಶಾಂತರಾಜು, ಸುನೀತಾ, ಜ್ಯೋತಿ ಹಾಗೂ ನಿಶ್ಚಿತ ಎಂಬುವವರು ಸೇರಿ ನಮ್ಮ ಕುಟುಂಬದವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಗಾಗ ಜಮೀನು ಬಳಿ ಬಂದು ಕೊಲೆ ಬೆದರಿಕೆ ಸಹ ಆಗ್ತಾ ಇದ್ದಾರೆ ಅಂತ ದೂರಿದ್ದಾರೆ. ಇದಕ್ಕೆ ಪೊಲೀಸರು, ತಹಸೀಲ್ದಾರ್ ಹಾಗೂ ಕಂದಾಯ ಇಲಾಖೆಯವರು ಕೂಡ ಸಹಕಾರವನ್ನು ನೀಡ್ತಾರೆ. ಶಾಂತರಾಜು ಹಿಂದೆಯೇ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಷರತ್ತು ಬದ್ಧ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈ ವೇಳೆ ನ್ಯಾಯಾಲಯದ ಜಾಮೀನು ಷರತ್ತುಗಳನ್ನ ನೇರವಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಜಾಮೀನನ್ನ ರದ್ದು ಮಾಡಲು ಕ್ರಮ ಕೈಗೊಳ್ಳಬೇಕು, ನಮ್ಮ ಕುಟುಂಬಕ್ಕೆ ನಿತ್ಯ ಆಗ್ತಾ ಇರ್ತಕ್ಕಂಥ ಕಿರುಕುಳ ತಪ್ಪಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು 1 ಎಕರೆ ಸರ್ಕಾರಿ ಜಾಗವನ್ನ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಬೇರೆಯವರಿಗೆ ಖಾತೆ ಮಾಡಲು ಹೊರಟಿರುವ ಹುನ್ನಾರವನ್ನ ತಡಿಬೇಕು, ಸರ್ಕಾರಿ ಜಾಗವನ್ನ ಸರ್ಕಾರಕ್ಕೆ ಉಳಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಂದೆ ಆಂಥೋನಿ ಸ್ವಾಮಿ, ಪತ್ನಿ ಪ್ರಿಯಾಂಕಾ ಹಾಜರಿದ್ದರು. 1 ಎಕರೆ ಸರ್ಕಾರಿ ಜಾಗನ ಬೇರೆಯವರಿಗೆ ಖಾತೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸುಳ್ಳಾಗಿ ಒಂದು ಇದನ್ನು ತೊಗೊಂಡಿದ್ದಾರೆ ಸರ್. ಅರ್ಜಿನ 53-57 ಅರ್ಜಿ ಕೊಟ್ಟಿರೋದನ್ನ 2024ರಲ್ಲಿ 91 ಡೇಟ್ ಹಾಕ್ಬಿಟ್ಟು ಅರ್ಜಿ ಕೊಟ್ಟಿದ್ದಾರೆ. ಆ ಅರ್ಜಿ ಮೇಲೆ ಅವರು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು 1 ಎಕರೆ ಸರ್ಕಾರಿ ಬೀಳನ್ನ ಕಬಳಿಸೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದಕ್ಕೆ ಕೊಣನೂರು ಸ್ಟೇಷನ್ ಪೊಲೀಸ್ ಅವರು ಮತ್ತು ರೆವೆನ್ಯೂ ಇನ್ಸ್ಪೆಕ್ಟರ್ಗಳು ಮತ್ತು ಇನ್ನು ಬೇರೆ ರೆವೆನ್ಯೂ ಅಧಿಕಾರಿಗಳೆಲ್ಲ ಸಪೋರ್ಟ್ ಮಾಡಿ ಅವ್ರಿಗೆ ಇದು ಮಾಡಿಕೊಡ್ತಿದ್ದಾರೆ. ಆದರೆ ಅರ್ಜಿಲಿರೋ ಡೇಟಲ್ಲಿ 1991ರಲ್ಲಿ ಶಾಂತರಾಜು ಅನ್ನೋ ವ್ಯಕ್ತಿ ಇನ್ನೂ 12-13 ವರ್ಷದ ಹುಡುಗ. ಈ ಅರ್ಜಿಲಿ 91ರಲ್ಲಿ ಶಾಂತರಾಜು ಸನ್ ಆಫ್ ಅಂತೋಣಪ್ಪ ಅನ್ನೋರಿಗೆ 1 ಎಕರೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಅರ್ಜಿ ಕಾಪಿ ಕೊಟ್ಟಿದ್ದಾರೆ. ಇದು ಕೋರ್ಟಲ್ಲಿ ಎಕ್ಸಿಬಿಟ್ ಆಗಿ ಮಾರ್ಕ್ ಆಗಿದೆ, ಕೋರ್ಟಲ್ಲಿದೆ ಇದು. ಆದರೆ ಆ ಡೇಟಲ್ಲಿ ಶಾಂತರಾಜು ಅನ್ನೋ ವ್ಯಕ್ತಿ, ಶಾಂತರಾಜು ಹುಟ್ಟಿರೋದೇ 78ರಲ್ಲಿ. ಅವ್ರದ್ದು ಆಧಾರ್ ಕಾರ್ಡು, ಅವ್ರದ್ದು ವೋಟರ್ ಐ ಡಿ, ಅವ್ರದ್ದು ರೇಷನ್ ಕಾರ್ಡು ಎಲ್ಲದ್ರ ಪ್ರಕಾರ ಅವ್ರು ಹುಟ್ಟಿರೋದು 78ರಲ್ಲಿ. 78ರಲ್ಲಿ ಹುಟ್ಟಿರೋ ವ್ಯಕ್ತಿ 91ರಲ್ಲಿ ಅರ್ಜಿ ಹಾಕಿದ್ದಾನೆ ಅಂದರೆ 12-13 ವರ್ಷದ ವ್ಯಕ್ತಿಗೆ ಅರ್ಜಿ ಹಾಕಿದ್ದಾರೆ ಅಂತ ಸುಳ್ಳಾಗಿ ಇವರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇದರಿಂದ 1 ಎಕರೆ ಸರ್ಕಾರಿ ಜಾಗ ಇದು ಮಾಡೋಕ್ಕೆ ಅಂತ ಪೊಲೀಸ್ನವರು ಮತ್ತು ಇವರೆಲ್ಲ ಸಪೋರ್ಟ್ ಮಾಡಿಬಿಟ್ಟು ಅವರು ತುಂಬ ತೊಂದರೆ ಕೊಡ್ತಿದ್ದಾರೆ ನಮಗೆ. ಮತ್ತು ಕೊಣನೂರು ಪೊಲೀಸ್ ಸ್ಟೇಷನಲ್ಲಿರೋ MR ಬ್ಯಾಳಿ ಅಂತ, ಮರಿಯಪ್ಪ ಆರ್ ಬ್ಯಾಳಿ ಅನ್ನೋ ಇನ್ಸ್ಪೆಕ್ಟ್ರು, ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ಕಂಪ್ಲೇಂಟ್ ತೊಗೊಳ್ಳೋದಿಲ್ಲ, ನೀವು ಹೊಡೆದಾಡ್ಕೊ ಬನ್ನಿ ಅಂತ ಹೇಳೋದು. ಮತ್ತು ಅವರೇ ಶಾಂತರಾಜು ಅವರಿಗೆ ಕುಮ್ಮ ಕೊಟ್ಬಿಟ್ಟು ನೀವು ಹೋಗು ಸರ್ಕಾರಿ ಜಾಗ ನೀನು ಮಾಡ್ಕ, ಅವ್ರ ಮೇಲೆ ಇದು ಮಾಡು, ಗಲಾಟೆ ಮಾಡು, ನಾವು ನಾನೇ ಅಲ್ಲೋ ಎಲ್ಲೇ ಹೋಗಿ ಅವ್ನು ಹೆಲಿಕಾಪ್ಟರ್ ಕೊಟ್ಟು ನಮ್ಮ ಹತ್ರಕ್ಕೆ ಬರಬೇಕು, ಕೊಣನೂರು ಸ್ಟೇಷನ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರು ಮತ್ತು ದೇವರಾಜು ಅಂತ ಇನ್ನೊಬ್ಬರು ASI ಅವರೆಲ್ಲ ಸೇರಿಬಿಟ್ಟು ನಮಗೆ ತೊಂದರೆ ಕೊಡ್ತಿದ್ದಾರೆ. ಅವರು ನಮ್ಮನ್ನ ಸ್ಟೇಷನಿಗೆ ಕರೆಸ್ಬಿಟ್ಟು ಹೆದರಿಸ್ತಾ ಇದ್ದಾರೆ ಸರ್. ಅವರು ಕೊಣನೂರು ಸ್ಟೇಷನ್ PSI ಬ್ಯಾಳಿ ಅನ್ನೋರು ಸ್ಟೇಷನಿಗೆ ನಮ್ಮನ್ನ ಕರೆಸ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ನಿಮ್ಮ ಕಂಪ್ಲೇಂಟ್ ನಾನು ತಗೊಳ್ಳೋದಿಲ್ಲ, ಏನು ಮಾಡ್ತೀಯ ಮಾಡ್ಕೊ ಹೋಗು, ಎಲ್ಲಿಗೆ ಹೋಗ್ತೀಯ ಹೋಗು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ದೊಡ್ಡಳ್ಳಿ ಸರ್ಕಾರಿ ಶಾಲೆಯ ಅಧೋಗತಿ, ವಿದ್ಯಾರ್ಥಿಗಳ ಬದುಕಿನ ಜೊತೆಗೆ ಶಿಕ್ಷಣ ಇಲಾಖೆ ಚೆಲ್ಲಾಟ, ಗ್ರಾಮಕ್ಕೆ ಅನೇಕ ಬಾರಿ ಭೇಟಿ ಕೊಟ್ಟರು ಸಂಸದರ ಮೌನ. ಹಾಸನದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಮಾರುಕಟ್ಟೆಯಲ್ಲಿ ಮುಗಿಬಿದ್ದ ಜನಸಾಗರ, ಜೋರಾದ ವ್ಯಾಪಾರ. ಸೊಸೆ ಕಿರುಕುಳ ಆರೋಪ, ಜಿಲ್ಲಾಧಿಕಾರಿ ಕಚೇರಿ ಎದುರು ವೃದ್ಧೆಯ ಕಣ್ಣೀರು, ನ್ಯಾಯ ಒದಗಿಸುವಂತೆ ಆಗ್ರಹ. ಆಲೂರಿನಲ್ಲಿ ಮಗುವನ್ನ ಕೊಂದು ತಾಯಿ ನೇಣಿಗೆ ಶರಣು ಪ್ರಕರಣ, 2 ವರ್ಷದ ಕಂದಮ್ಮನ ದಾರುಣ ಸಾವು. ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಮಿಥ ಪ್ರತಿಕ್ರಿಯೆ. ಅಕ್ರಮ ಖಾತೆಗೆ ಕುಮ್ಮಕ್ಕು ಆರೋಪ, ವಿವಿಧ ಇಲಾಖೆ ಅಧಿಕಾರಿಗಳು ಶಾಮೀಲು, ಜಾಗವನ್ನೇ ಸರ್ಕಾರಕ್ಕೆ ಉಳಿಸುವಂತೆ ಆಗ್ರಹ. ಇದಾಗಿ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.